ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಹಾಲಯ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ನಾನು ಸತ್ಯಮಂಗಲದಲ್ಲಿ ಭವಾನೇಶ್ವರ ತಿರುಕೋಯಿಲ್ಗೆ ಹೋಗಿದ್ದೆ. ಅದನ್ನು ನೋಡ್ಕೊಂಡು ಬಂದೆ. ಚೆನ್ನಾಗೈತೆ. ಪೂಜೆ ಎಲ್ಲ ಮಾಡಿದ್ವಿ. ಅರ್ಚನೆ ಕೂಡ ಮಾಡಿಸ್ದೆ ನಮ್ಮ ಮನೆಯವ್ರ ಹೆಸರಲ್ಲೆಲ್ಲ. ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ರೌಂಡ್ ನೋಡಿ ನೀವು ಹೆಂಗನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ ದೇವಸ್ಥಾನ? ನೀವು ನೋಡಿರೋರಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಂಗೆ ಗೊತ್ತಾಗುತ್ತೆ. ನಾನು ಕರ್ನಾಟಕದವಳೆ, ಆದರೆ ತಮಿಳ್ನಾಡಿಗೆ ಮ್ಯಾರೇಜ್ ಆಗಿರೋದ್ರಿಂದ ಸತ್ಯಮಂಗಲದಲ್ಲಿರೋದು. ನಮ್ಮ ನೇಟಿವ್ ಪ್ಲೇಸ್ ಮೈಸೂರಿಂದ ಎಲ್ಲ ವಿಗ್ರಹಗಳು ಎಲ್ಲರಿಗೂ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಬಟ್ ಆದ್ರೂ ತಿಳಿಸ್ಕೊಡೋದು, ಈ ಥರ ದೇವಸ್ಥಾನ ಇದೆ ಅಂತ ತಿಳಿಸ್ಕೊಡೋದಕ್ಕೆ ತುಂಬ ಸಂತೋಷ ಆಗ್ತಿದೆ ಫ್ರೆಂಡ್ಸ್. ಇವತ್ತು ತುಂಬ ಡಿವೈನ್ ಫೀಲ್ ಇತ್ತು. ಪೂಜೆ ಮಾಡ್ತಿರ್ಬೇಕಾದ್ರೆ ಅಷ್ಟು ಸೂಪರಾಗಿ ಅನ್ನಿಸ್ತಾ ಇತ್ತು ನಮಗೆ. ನೀವೆಲ್ಲ ಹಿಂಗೆ ಸಪೋರ್ಟ್ ಮಾಡಿ ನನಗೆ. ದೇವಸ್ಥಾನ ಎಲ್ಲ ಪೂರ್ತಿ ನೋಡಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಸಂತೋಷ ಆಯಿತು. ದೇವಸ್ಥಾನ ನೋಡಿಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು, ತಿಂದ್ಕೊಂಡು ಬಂದೆ ಫ್ರೆಂಡ್ಸ್. ದೇವಸ್ಥಾನ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬ ಸಂತೋಷ ಆಯಿತು. ಇವತ್ತು ಖುಷಿ ಆಯಿತು, ಮನಸ್ಸಿಗೆ ತೃಪ್ತಿನೂ ಆಯಿತು. ಒಂಥರ ಡಿವೈನ್ ಫೀಲ್ ಅನ್ನಿಸ್ತು ಮನಸ್ಸಿಗೆ. ಅಲ್ಲಿ ನೋಡಿ ನೋಡುವಾಗ ತುಂಬ ಡಿವೈನ್ ಫೀಲ್ ಬಂತು ನನಗೆ. ಥ್ಯಾಂಕ್ ಯು ಫ್ರೆಂಡ್ಸ್.